ದುರಸ್ತಿ ಇಲ್ಲದ ಚರಂಡಿ ಬಿದ್ದರೆ ಕೈಲಾಸ ಸೇರುವುದು ಗ್ಯಾರಂಟಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಭಾಗ್ಯನಗರ ಮತ್ತು ಶ್ರೀಪತಿ ನಗರದ ಮುಖ್ಯ ರಸ್ತೆ ಇದಾಗಿದ್ದು, ಸುಮಾರು ವರ್ಷಗಳಿಂದ ಸರಿಯಾದ ರಸ್ತೆ ಇರಲಿಲ್ಲ. ಈ ಮುಖ್ಯ ರಸ್ತೆಯು ಹದಗೆಟ್ಟ ಕಾರಣ ರಸ್ತೆ ಪ್ರಯಾಣಿಕರಿಗೆ ಪರದಾಟಕ್ಕೆ ಕಾರಣವಾಗಿತ್ತು. ಈಗ ಪಕ್ಕಾ ಸಿಸಿ ರಸ್ತೆಯಾಗಿದೆ. ಇಲ್ಲಿ ಕೆಲವೊಂದು ಕಡೆಗೆ ಚರಂಡಿ ಮತ್ತು ಹೊಸ ಬಸ್ ನಿಲ್ದಾಣ ಪಕ್ಕ ರಸ್ತೆ ಕಾಮಗಾರಿ ಬಿಟ್ಟಿದ್ದಾರೆ. ಈ ರಸ್ತೆ ಭಾಗ್ಯನಗರ ಮತ್ತು ಶ್ರೀಪತಿ ನಗರದ ಕಡೆಗೆ ಹೋಗುವ ಮುಖ್ಯ ರಸ್ತೆಯಾಗಿದೆ. ಈ ರಸ್ತೆ ದುರಸ್ತಿ ಇಲ್ಲದೆ ಹಾಳಾಗಿ ಹೋಗಿತ್ತು. ಮಳೆಯಾದರಂತೂ ಹೇಳೋದೇ ಬೇಡ, ಮೊದಲೇ ತೆಗ್ಗುದಿನ್ನೇ ರಸ್ತೆಯಾಗಿತ್ತು. ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅನುದಾನದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಶಾಸಕ ಅಶೋಕ್ ಪಟ್ಟಣ ಭೂಮಿ ಪೂಜೆ ನೆರವೇರಿಸಿದರು. ಈಗ ಈ ರಸ್ತೆ ಕಾಮಗಾರಿ ಸಂಪೂರ್ಣ ಸಿಸಿ ರಸ್ತೆಯಾಗಿ ಪರಿವರ್ತನೆಯಾಗಿದೆ. ಆದರೆ ಇದು ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಮೊದಲು ಚರಂಡಿ ಮತ್ತು ಕುಡಿಯುವ ನೀರಿನ ಪೈಪ್ಲೈನ್ ಮನೆ ಮನೆಗೆ ಹಾಕಬೇಕು. ಅದಕ್ಕೆ ಮೊದಲು ಚರಂಡಿ ಮತ್ತು ಪೈಪ್ಲೈನ್ ಮಾಡಬೇಕಿತ್ತು. ನಂತರ ರಸ್ತೆ ಕಾಮಗಾರಿಯಾಗಬೇಕು. ಇಲ್ಲಿ ಚರಂಡಿ ಹಾಳಾಗಿ ಹೋಗಿದೆ. ಚರಂಡಿ ತುಂಬಾ ಕಸ ಕಡ್ಡಿ, ಪ್ಲಾಸ್ಟಿಕ್ ಬಾಟಲ್ ತುಂಬಾ ಸಿಲುಕಿಕೊಂಡು ಚರಂಡಿ ನೀರು ರಸ್ತೆ ಮೇಲೆ ಬರುತ್ತದೆ ಮತ್ತು ಚರಂಡಿಯ ನೀರು ಮನೆ ಮನೆಗೆ ನುಗ್ಗಿ ಮನೆಗಳು ಹಾಳಾಗಿ ಹೋಗಿದ್ದಾವೆ. ಎಲ್ಲಿ ನೋಡಿದರೂ ಚರಂಡಿ ತುಂಬಿ ತುಳುಕುತ್ತವೆ. ಇದರ ಭಾಗವಾಗಿ ಕೆಲವೊಂದು ಕಡೆಗೆ ಚರಂಡಿಗಾಗಿ ಕಾಮಗಾರಿ ಮೊಟಕುಗೊಳಿಸಿದ್ದಾರೆ. ಇನ್ನೂವರೆಗೂ ಚರಂಡಿ ಸರಿಯಾಗಿ ಆಗಲಿ ಅಂತ ಹಿಡಿಶಾಪ ಹಾಕುತ್ತಿರುವ ಮಹಿಳೆಯರು ಕಾಮಗಾರಿ ಮುಗಿದು ಸುಮಾರು 6 ರಿಂದ 8 ತಿಂಗಳು ಕಳೆದು ಹೋಗಿದೆ. ಇನ್ನೂವರೆಗೂ ಯಾವುದೇ ಚರಂಡಿಯ ಕಾಮಗಾರಿಯಾಗಿಲ್ಲ. 4 ತಿಂಗಳ ಹಿಂದೆ ವಯಸ್ಸಾದ ಬಡ ಮಹಿಳೆ ಹಿಟ್ಟಿನ ಗಿರಣಿಗೆ ಹೋಗಿ ಬರುವಾಗ ಈ ಚರಂಡಿಯಲ್ಲಿ ಬಿದ್ದು ತನ್ನ ನುಡಿಯುವ ಕೈ ಮುರಿದುಕೊಂಡು ಮನೆಯಲ್ಲಿ ಇದ್ದಾಳೆ. ಸರಿಸುಮಾರು 8 ರಿಂದ 10 ಸಾವಿರ ರೂಪಾಯಿ ಆಸ್ಪತ್ರೆಗೆ ಖರ್ಚಾಗಿತ್ತು. ಈ ಬಡ ಮಹಿಳೆ ಹಣವನ್ನು ಎಲ್ಲಿಂದ ಕೊಡಬೇಕು? ಈಗ ಮತ್ತೆ 3 ಜನ ಬಿದ್ದು ಕೈಕಾಲು ಮೂಳೆ ಮುರಿದುಕೊಂಡ ಘಟನೆ ನಡೆದಿದೆ. ಈ ಘಟನೆಗೆ ಅಧಿಕಾರಿಗಳು ಕಾರಣ ಎನ್ನಬಹುದು. ಇನ್ನಾದರೂ ಇತ್ತ ಕಡೆ ಗಮನ ಹರಿಸ್ತಾರಾ ಎಂಬುದನ್ನ ಕಾದು ನೋಡಬೇಕು.